ಈ ಬಾರಿ ಮೋದಿ ಅಮಿತ್ ಶಾ ಪಡೆ ಅಂತ ಬೆಂಕಿ ಚಂಡನ್ನ ಹಿಮಾಚಲ ಪ್ರದೇಶದ ಲೋಕಸಭಾ ಕ್ಷೇತ್ರವೊಂದರಿಂದ ಅಖಾಡಕ್ಕಿಳಿಸಿದೆ. ಇನ್ನು ಆಕೆಯ ವಿರುದ್ಧ ಕಾಂಗ್ರೆಸ್ ಕೂಡ ಖಡಕ್ ಎದುರಾಳಿಯನ್ನೇ ಫಿಕ್ಸ್ ಮಾಡಿದ್ದು ರಣಕಣ ಭಾರಿ ಕುತೂಹಲ ಕೆರಳಿಸಿದೆ. ಹಾಗಾದ್ರೆ ಹಿಮಾಚಲ ಪ್ರದೇಶ ಎಂಬ ತಂಪು ನೆಲದಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದಿರೋ ಬಾಲಿವುಡ್ ಕ್ವೀನ್ ಹಾಗೂ ಕೈಪಡೆಯ ಕಟ್ಟಾಳು ಮಾಜಿ ಸಿಎಂ ಮಗನ ನಡುವಿನ ಲೋಕ ಮಹಾ ಸಮರದ ಕಾವು ಜ್ವಾಲಾಮುಖಿಯನ್ನು ಮೀರಿಸ್ತಾ ಇರೋದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಾಲಿವುಡ್ ಬೆಂಕಿ ಚೆಂಡು ಲೋಕ ಅಖಾಡಕ್ಕೆ. ಹಿಮಾಚಲ ಪ್ರದೇಶದಲ್ಲಿ ಕ್ವೀನ್ ಕಂಗನಾ ಬಿಜೆಪಿ ಹುರಿಯಾಳು. ಬೆಂಕಿ ಚೆಂಡು, ಅದು ಬಾಲಿವುಡ್ ಎಂಬ ಬಣ್ಣದ ಲೋಕದ ಬೆಂಕಿ ಚೆಂಡು. ಎದುರು ಯಾರೇ ಇರ್ಲಿ, ವಿಷಯ ಏನೇ ಇರ್ಲಿ, ಅನ್ಸಿದನ್ನ ನೇರವಾಗಿ ಹೇಳುತ್ತಾ ಹಿರಿಯ ನಟರೆಂಬುದನ್ನು ಲೆಕ್ಕಿಸದೆ ಅಬ್ಬರಿಸಿ ಬೊಬ್ಬಿರಿಯೋ ಸಿಂಹಿಣಿ ಅಂದ್ರೂ ತಪ್ಪಾಗುವುದಿಲ್ಲ. ಇನ್ನು ಈ ಸಿಂಹಿಣಿ ಈಗ ಲೋಕಸಭಾ ಅಖಾಡದಲ್ಲಿ ತನ್ನ ಗರ್ಜನೆ ತೋರಿಸೋಕೆ ಸಜ್ಜಾಗಿದ್ದಾಳೆ. ಹೌದು, ಬಾಲಿವುಡ್ ಕ್ವೀನ್ ಖ್ಯಾತಿಯ ಕಂಗನಾ ರಣಾವತ್ ಬಿಜೆಪಿಯಿಂದ ಲೋಕಕಣದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಂಗನಾ ರಣಾವತ್ ಸ್ಪರ್ಧಿಸೋ ಕುರಿತು ಈ ಹಿಂದೆಯೇ ಊಹಾಪೋಹಗಳು ಕೇಳಿ ಬಂದಿದ್ವು. ಇದಕ್ಕೆ ಪುಷ್ಟಿ ಎಂಬಂತೆ ಚುನಾವಣೆಗೆ ಸ್ಪರ್ಧಿಸಬೇಕು ಎಂಬ ಉದ್ದೇಶ ಇದೆ. ಆದ್ರೆ ಈಗ ನಾನು ನಟನೆಗೆ ನನ್ನ ಮೊದಲ ಆದ್ಯತೆ, ಒಂದೊಮ್ಮೆ ಕೃಷ್ಣನ ಆಶೀರ್ವಾದ ಸಿಕ್ಕರೆ ನಾನು ಫೈಟ್ ಮಾಡ್ತೇನೆ ಅಂತ ಅವರು ಹೇಳಿದ್ರು. ಅವರ ಹೇಳಿಕೆ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿತ್ತು. ಇನ್ನ ಕಂಗನಾ ಕಳೆದ ಬಾರಿ ಕೃಷ್ಣನೂರು ಮಥುರಾಗೆ ಭೇಟಿ ನೀಡಿದಾಗ ಈ ಹೇಳಿಕೆ ಮೂಲಕ ಗಮನ ಸೆಳೆದಿದ್ರು. ಅಂದು ಕಂಗನಾ ಆಸೆ ವ್ಯಕ್ತಪಡಿಸಿದಂತೆ ಭಾರತೀಯ ಜನತಾ ಪಾರ್ಟಿ ಕಂಗನಾರಿಗೆ ಹಿಮಾಚಲ ಪ್ರದೇಶದ ಹೈವೋಲ್ಟೇಜ್ ಅಖಾಡದಿಂದಲೇ ಸ್ಪರ್ಧಿಸೋಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಹಾಗಾಗಿ ಬಾಲಿವುಡ್ ಕ್ವೀನ್ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಬಿಜೆಪಿ ಪರವಾಗಿ ಸ್ಪರ್ಧಿಸಲಿದ್ದಾರೆ. ಇನ್ನು ಈ ವಿಷಯ ಹೊರಬೀಳ್ತಾ ಇದ್ದಂತೆ ಕಂಗನಾ ಅತ್ಯಂತ ಸಂತೋಷದಿಂದಲೇ ಟ್ವೀಟ್ ಮಾಡೋದ್ರ ಮೂಲಕ ಖುಷಿಯನ್ನ ಹಂಚಿಕೊಂಡ್ರು. ಇದು ನಟಿ ಕಂಗನಾ ರಣಾವತ್ ತಮಗೆ ತಮ್ಮದೇ ತವರು ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಘೋಷಿಸಿದ ವೇಳೆ ತಮ್ಮ ಸಂಭ್ರಮವನ್ನ ಹಂಚಿಕೊಂಡ ಪರಿ. ಅಲ್ಲದೆ ಇದೇ ಸಮಯದಲ್ಲಿ ಹೋಳಿ ಆಚರಿಸೋ ಮೂಲಕ ತಮ್ಮ ಸಂಭ್ರಮವನ್ನ ದುಪ್ಪಟ್ಟುಗೊಳಿಸಿದ ಕಂಗನಾ ಇದೇ ವೇಳೆ ಬಿಜೆಪಿ ತಮಗೆ ಕೊಟ್ಟಿರೋ ಅವಕಾಶದ ಬಗ್ಗೆಯೂ ಮಾತನಾಡಿದ್ರು. ನನ್ನ ಜನ್ಮಭೂಮಿ ನನ್ನನ್ನ ವಾಪಸ್ ಕರೆಸ್ಕೊಂಡಿದೆ. ನನ್ನ ಜನರು ನನ್ನನ್ನ ಪುನಃ ಕರೆಸ್ಕೊಂಡಿದ್ದಾರೆ. ನನ್ನ ಜನರು ನನ್ನನ್ನ ಅವರ ಪ್ರತಿನಿಧಿಯಾಗಿ ಚುನಾಯಿಸಿದ್ದೆ. ಆದ್ರೆ ಅವರ ಸೇವೆಯನ್ನ ಶ್ರದ್ಧೆಯಿಂದ ಮಾಡ್ತೇನೆ. ನಾನು ಮತ್ತು ನನ್ನ ಪರಿವಾರಕ್ಕೆ ಇದು ಅತ್ಯಂತ ಭಾವನಾತ್ಮಕ ದಿನ. ಈ ಹಿಂದೆ ನಾನು ಬದುಕು ಕಟ್ಕೊಳ್ಳೋ ಸಲುವಾಗಿ ಮನೆಯಿಂದ ಹೊರ ನಡೆದೆ. ಹಾಗಾಗಿ ಸಾಕಷ್ಟು ಕಷ್ಟ ನಷ್ಟಗಳನ್ನ ಎದುರಿಸಬೇಕಾಯಿತು. ಅದೆಲ್ಲದರ ಮೂಲಕ ಈಶ್ವರ ಈಗ ನನಗೆ ನಿಮ್ಮೆಲ್ಲರ ಸೇವೆಗೆ ಈ ರೀತಿಯ ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಅನ್ನಿಸ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕಾರ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು. ಅದೇ ದಾರಿಯಲ್ಲಿ ನಡೆದು ನಾನು ವಿಜಯಿಯಾಗುತ್ತೇನೆ. ಇನ್ನು ಕಂಗನಾ ರನ್ನ ಬಿಜೆಪಿ ಪ್ರಮುಖವಾದಿ ಅದೇ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ದೇಕೆ ಎಂಬುದನ್ನ ನೋಡುವುದಾದ್ರೆ, ಕಂಗನಾಗೆ ತವರು ನೆಲದಿಂದಲೇ ಸ್ಪರ್ಧಿಸೋ ಅದೃಷ್ಟ. ಕ್ವೀನ್ಗೆ ಟಿಕೆಟ್ ಕೊಡೋದ್ರ ಹಿಂದೆ ಲೆಕ್ಕಾಚಾರವೇನು? ಇನ್ನು ಕಂಗನಾ ಅದೇನೇ ಇದ್ರೂ ಕೇಸರಿ ಪಕ್ಷದ ಕುರಿತು ಸಾಕಷ್ಟು ಸಕಾರಾತ್ಮಕ ನಿಲುವನ್ನ ಹೊಂದಿದ್ದಾರೆ. 2014ರಿಂದಲೂ ಬಿಜೆಪಿ ಹಾಗೂ ಬಲಪಂಥೀಯ ವಿಚಾರಧಾರೆ ಜೊತೆ ಬಹಿರಂಗವಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಇದೆಲ್ಲವೂ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿಸಿದೆ ಎಂಬ ಮಾತಿದೆ. ಇನ್ನು ಇದೆಲ್ಲದರ ಜೊತೆಗೆ ಕಂಗನಾಗೆ ಬಿಜೆಪಿ ಹಿಮಾಚಲ ಪ್ರದೇಶದಲ್ಲಿ ಟಿಕೆಟ್ ಕೊಟ್ಟಿದ್ದೇಕೆ ಎಂಬ ಚರ್ಚೆಯೂ ಇದೆ. ಇಲ್ಲಿ ಬಿಜೆಪಿಯ ಒಂದಷ್ಟು ಲೆಕ್ಕಾಚಾರವೂ ಇದೆ.
ರಣಾವತ್ ಮಂಡಿ ಜಿಲ್ಲೆಯ ಬಾಬ್ಲಾ ಗ್ರಾಮದ ನಿವಾಸಿ. ಸದ್ಯ ಮಂಡಿ ಲೋಕಸಭಾ ಕ್ಷೇತ್ರದ ಮನಾಲಿಯಲ್ಲಿ ಹೊಸ ಮನೆ ಮಾಡಿಕೊಂಡಿದ್ದು ಅಲ್ಲಿಯೇ ಕುಟುಂಬದ ಜೊತೆ ವಾಸವಾಗಿದ್ದಾರೆ. ಹಾಗಾಗಿ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಂಗನಾ ಸ್ಪರ್ಧೆಗೆ ನಿಶ್ಚಯಿಸಲಾಗಿದೆ. ಹಿಮಾಚಲ ಪ್ರದೇಶದಲ್ಲಿ ಮಂಡಿ ಜೊತೆ ಫತೇಪುರ, ಜುಬ್ಬಲ್, ಕೊತಾಯ್ ಮತ್ತು ಅರ್ಕಿ ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಮಾಜಿ ಸಿಎಂ ವೀರಭದ್ರ ಸಿಂಗ್ ನಿಧನದ ಬಳಿಕ ಅರ್ಕಿ ಕ್ಷೇತ್ರ ತೆರವಾಗಿದೆ. ಇನ್ನುಳಿದ 2 ಕ್ಷೇತ್ರಗಳ ಶಾಸಕರ ನಿಧನದಿಂದ ತೆರವಾಗಿದೆ. ಮಂಡಿಯಿಂದ ಕಂಗನಾ ಸ್ಪರ್ಧೆ ಮಾಡಿದ್ರೆ ಇನ್ನುಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸುಲಭವಾಗಲಿದೆ ಅನ್ನೋದು ಮತಗಣಿತ. ಅತ್ತ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆಯೇ ನಟಿ ಕಂಗನಾ ಕೂಡ ತಮ್ಮ ತವರು ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಓಡಾಟ ಶುರು ಮಾಡಿದ್ದಾರೆ. ಕಂಗನಾ ಮಂಡಿ ಕ್ಷೇತ್ರದಲ್ಲಿ ಕಾಣಿಸಿಕೊಂಡಿದ್ದು ಮಂಡಿ ಪ್ರವಾಸ ಕೈಗೊಂಡಿದ್ದಾರೆ. ಮಂಡಿ ಕ್ಷೇತ್ರದ ಮುಖಂಡರನ್ನ ಭೇಟಿ ಮಾಡಿ ಸಭೆ ನಡೆಸ್ತಾ ಇದ್ದಾರೆ. ಕಂಗನಾ ಅವರ ರಾಜಕೀಯ ಕಾರ್ಯ ಬಲು ಚುರುಕಿನಿಂದ ಸಾಗಿದೆ. ಇನ್ನು ಕಂಗನಾ ಪ್ರಚಾರದ ವೇಳೆ ಪ್ರಧಾನಿ ಮೋದಿಯನ್ನ ಹೊಗಳ್ತಲೇ ಪ್ರಚಾರ ಆರಂಭಿಸಿದ್ದಾರೆ. ವಿಷ್ಣುರಾಮನ ಅಂಶವೇ ಮೋದಿ. ಪ್ರಚಾರದ ವೇಳೆ ನಮೋ ಗುಣಗಾನ. ಸಂಚಲನ ಸೃಷ್ಟಿಸಿದ್ದ ಕಂಗನಾ ಹೇಳಿಕೆ. ಇನ್ನು ಬಿಜೆಪಿ ಅಭ್ಯರ್ಥಿಯಾಗಿ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿರೋ ಕಂಗನಾ ಭರ್ಜರಿಯಾಗಿ ಮತ ಪ್ರಚಾರ ಆರಂಭಿಸಿದ್ರು. ಈ ವೇಳೆ ಕಂಗನಾ ಪ್ರಧಾನಿ ಮೋದಿ ಅವರನ್ನ ಹಾಡಿ ಹೊಗಳುತ್ತಲೇ ಮತ ಶಿಕಾರಿಯಲ್ಲಿ ತೊಡಗಿದ್ರು. ಈ ಸಮಯದಲ್ಲಿ ಬಾಲಿವುಡ್ ಕ್ವೀನ್ ಮೋದಿ ಕುರಿತಾದ ಹೇಳಿಕೆ ಭಾರಿ ಸಂಚಲನಕ್ಕೂ ಕಾರಣವಾಗಿತ್ತು. ಹೀಗೆ ಮಾತನಾಡುವ ವೇಳೆ ನರೇಂದ್ರ ಮೋದಿಯನ್ನ ವಿಷ್ಣುವಿನ ಅಂಶ, ನಿಮ್ಮ ಸೇವೆಗಾಗಿ ನಿಮ್ಮ ಮನೆ ಮಗಳನ್ನೇ ಅವರು ಆಯ್ಕೆ ಮಾಡಿದ್ದಾರೆ ಅನ್ನೋ ಮೂಲಕ ಭಾವನಾತ್ಮಕವಾಗಿ ಕಂಗನಾ ಮಾತನಾಡಿದ್ರು. ಅಲ್ಲದೆ ಇದು ಇಡೀ ರಣಕಣದಲ್ಲಿ ಭಾರಿ ಸಂಚಲನಕ್ಕೂ ಕಾರಣವಾಗಿತ್ತು. ಒಂದೆಡೆ ಕಂಗನಾ ರಣಾವತ್ ಎಂಬ ಫೈರ್ ಬ್ರ್ಯಾಂಡ್ ಹಿಮಾಚಲ ಪ್ರದೇಶದ ಮಂಡಿ ಪ್ರದೇಶದಿಂದ ಕಣಕ್ಕಿಳಿಯುತ್ತಲೇ ಅತ್ತ ಇದು ಇಡೀ ಕೈ ಪಡಿಯನ್ನ ಕನ್ನಲಿ ಹೋಗುವಂತೆ ಮಾಡಿತ್ತು. ಕಂಗನಾ ಪ್ರಚಾರ ಶುರು ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ವಿವಾದಾತ್ಮಕ ಹೇಳಿಕೆಗಳ ಮೂಲಕ, ಪೋಸ್ಟ್ಗಳ ಮೂಲಕ ಭಾರಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇಟ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕಂಗನಾ ಕುರಿತಂತೆ ಹಾಕಿದ್ದ ಪೋಸ್ಟ್ ಕಿಚ್ಚು ಹಚ್ಚಿಸಿಬಿಡ್ತು. ಕಂಗನಾ ರಣಾವತ್ ಹಳೆಯ ಚಿತ್ರವನ್ನ ಪೋಸ್ಟ್ ಮಾಡಿರುವ ಅವರು ಕಂಗನಾ ಬಗ್ಗೆ ಕೀಳು ಮಟ್ಟದ ಪದ ಪ್ರಯೋಗಿಸಿದ್ರು. ಇದು ನಿಜಕ್ಕೂ ಕೈಪಡೆಗೆ ತೀವ್ರ ಇರಿಸು ಮುರಿಸು ತಂದಿಟ್ಟಿತ್ತು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಪ್ತೆಯೂ ಆಗಿರುವ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮದ ಮುಖ್ಯಸ್ಥೆ ಸುಪ್ರಿಯಾ ಶ್ರೀನೇಟ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಮಾಡಿದ ಪೋಸ್ಟ್ ನಲ್ಲಿ ಇದ್ದದ್ದೇನು ಗೊತ್ತಾ? ಕ್ಯಾ ಭಾವ್ ಚಲ್ ರಹಾ ಹೈ, ಮಂಡಿ ಮೇ ಕೋಯಿ ಬತಾಯೇಗಾ? ಅಂದ್ರೆ ಮಂಡಿಯಲ್ಲಿನ ದರ ಅಥವಾ ಬೆಲೆ ವ್ಯವಸ್ಥೆ ಏನು ಅಂತ ಯಾರಾದ್ರೂ ನನಗೆ ಹೇಳುವರೇ ಅಂತ ಕೇಳಿದ್ರು. ಕಾಂಗ್ರೆಸ್ ನಾಯಕಿಯ ಪೋಸ್ಟ್ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ರು. ಇಷ್ಟಾಗ್ತಾ ಇದ್ದಂತೆ ತಮ್ಮ ಪೋಸ್ಟ್ ಅನ್ನ ಸುಪ್ರಿಯಾ ಶ್ರೀನೇಟ್ ಡಿಲೀಟ್ ಮಾಡಿದ್ದಾರೆ. ಬಳಿಕ ಈ ಬಗ್ಗೆ ಸ್ಪಷ್ಟನೆ ನೀಡಿ ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ರು. ಆದ್ರೆ ಸುಪ್ರಿಯಾ ಶ್ರೀನೇಟ್ ಸ್ಪಷ್ಟನೆ ಪ್ರಯೋಜನವಾಗಿಲ್ಲ. ಗಲಾಟೆ ಜೋರಾಗ್ತಾ ಇದ್ದಂತೆಯೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿಯಿಂದ ಸುಪ್ರಿಯಾ ಶ್ರೀನೇಟ್ ಕೈಬಿಟ್ಟಿದೆ. ಕಾಂಗ್ರೆಸ್ ಪ್ರಕಟಗೊಳಿಸಿದ 8ನೇ ಪಟ್ಟಿಯಲ್ಲಿ ಸುಪ್ರಿಯಾ ಶ್ರೀನೇಟ್ ಕಳೆದ ಬಾರಿ ಸ್ಪರ್ಧಿಸಿದ್ದ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ ಕ್ಷೇತ್ರವನ್ನು ವೀರೇಂದ್ರ ಚೌಧರಿಗೆ ನೀಡಲಾಗಿದೆ. ಇನ್ನು ಇದೇ ರೀತಿ ಕೈನ ಮತ್ತೊಬ್ಬ ನಾಯಕ ಇದೇ ಹಾದಿ ತುಳಿದು ಭಾರಿ ಸಂಕಷ್ಟ ಮೈ ಮೇಲೆ ಎಳೆದುಕೊಂಡಿದ್ರು. ಕಾಂಗ್ರೆಸ್ನ ವಿಜಯ್ ವಾಡೆಟ್ಟಿವಾರ್ ಅವರು ಕಂಗನಾ ಅವರು ಗೋಮಾಂಸವನ್ನ ಇಷ್ಟಪಡ್ತಾರೆ ಹಾಗೂ ಸೇವನೆ ಮಾಡ್ತಾರೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿಕೊಂಡಿದ್ರು. ಇದು ಬಹಳ ಚರ್ಚೆಗೆ ಗ್ರಾಸವಾಗಿ ಇದಕ್ಕೆ ಕಂಗನಾ ಕಿಡಿಕಾರಿದ್ದಾರೆ ಕೂಡ. ಹೀಗಂತ ಗೋಮಾಂಸದ
ಕುರಿತು ಕೈನಾ ವಿಜಯ್ ವಾಡೆಟ್ಟಿವಾರ್ ಅವರ ಹೇಳಿಕೆಗೆ ಕಂಗನಾ ತಿರುಗೇಟನ್ನ ನೀಡಿದ್ರು. ತಾವು ಸ್ಪರ್ಧಾ ಕಣಕ್ಕೆ ಇಳಿತಾ ಇದ್ದಂತೆಯೇ ಕಾಂಗ್ರೆಸ್ನವರು ಇಂಥ ಹೇಳಿಕೆ ನೀಡ್ತಾ ಇರೋದು ಅವರ ಮನಸ್ಥಿತಿಯನ್ನ ತೋರುತ್ತದೆ. ಕಾಂಗ್ರೆಸ್ನಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಗೋಮಾಂಸ ಕುರಿತು ತಮ್ಮ ಮೇಲೆ ಬಂದಿರುವ ಆರೋಪದ ಕುರಿತು ಹೇಳಿಕೆ ನೀಡಿರುವ ನಟಿ, ನಾನು ಗೋಮಾಂಸ ಅಥವಾ ಇತರ ಯಾವುದೇ ರೀತಿಯ ಕೆಂಪು ಮಾಂಸವನ್ನ ಸೇವಿಸುವುದಿಲ್ಲ. ನನ್ನ ವಿರುದ್ಧ ಸಂಪೂರ್ಣ ಆಧಾರ ರಹಿತ ಸುದ್ದಿ ಮಾಡಲಾಗ್ತಾ ಇದೆ. ಇದು ಅತ್ಯಂತ ನಾಚಿಕೆಗೇಡಿನ ವಿಷಯವಾಗಿದೆ ಎಂದಿದ್ದಾರೆ. ನನ್ನ ಜನರಿಗೆ ನಾನು ಹೆಮ್ಮೆಯ ಹಿಂದೂ ಅಂತ ಗೊತ್ತಿದೆ. ನನ್ನ ಮೇಲೆ ಇಂತಹ ಆರೋಪಗಳನ್ನ ಮಾಡಿ ಅವರನ್ನ ದಾರಿ ತಪ್ಪಿಸಲು ಸಾಧ್ಯವಿಲ್ಲ. ಜೈ ಶ್ರೀರಾಮ್ ಎಂದು ನಟಿ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು. ನನ್ನ ವಿರುದ್ಧ ಗೋಮಾಂಸ ಸೇವನೆಯಂತ ಹೀನ ಆರೋಪ ಮಾಡಲಾಗ್ತಾ ಇದೆ. ನಾನು ದಶಕಗಳಿಂದ ಯೋಗ ಮತ್ತು ಆಯುರ್ವೇದ ಜೀವನ ವಿಧಾನವನ್ನ ಪಾಲಿಸ್ತಾ ಇದ್ದೇನೆ ಹಾಗೂ ಪ್ರಚಾರ ಮಾಡ್ತಾ ಇದ್ದೇನೆ. ಇಂಥ ಆರೋಪ ಮಾಡುವ ಮೂಲಕ ನನ್ನ ಇಮೇಜ್ ಅನ್ನ ಹಾಳು ಮಾಡುವ ಉದ್ದೇಶ ನಿಮಗಿದ್ರೆ ಅದು ಈಡೇರೋದಿಲ್ಲ. ನಾನೊಬ್ಬ ಹೆಮ್ಮೆಯ ಹಿಂದೂ ಎಂದು ನನ್ನ ಜನರಿಗೆ ಗೊತ್ತಿದೆ ಎಂದಿದ್ದಾರೆ. ಹೀಗೆ ನಟಿ ಕಂಗನಾ ರಣಾವತ್ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದಿಂದ ಸ್ಪರ್ಧಿಸುವ ವಿಚಾರವಾಗಿ ಪ್ರಸ್ತಾಪಿಸಿ ಕೈ ಇಷ್ಟೆಲ್ಲ ಎಡವಟ್ಟು ಮಾಡಿಕೊಳ್ತಿರೋ ನಡುವೆಯೇ ಈಗ ಕಂಗನಾ ವಿರುದ್ಧದ ತನ್ನ ಎದುರಾಳಿಯನ್ನ ಪ್ರಕಟಿಸಿದೆ. ಅದೇ ಈಗ ಇಡೀ ರಣಕಣದ ತಾಪ ಮತ್ತಷ್ಟು ಹೆಚ್ಚಿಸಿರುವುದು. ಕಂಗನಾ ರನಾವತ್ ಬಿಜೆಪಿ ಅಭ್ಯರ್ಥಿಯಾಗಿ ಹಿಮಾಚಲ ಪ್ರದೇಶದ ಮಂಡಿ ಪ್ರದೇಶದಲ್ಲಿ ಸ್ಪರ್ಧೆ ಮಾಡ್ತಿದ್ರೆ ಅವರ ಎದುರಾಳಿಯನ್ನಾಗಿ ಕಾಂಗ್ರೆಸ್ ಮಾಜಿ ಸಿಎಂ ಮಗನನ್ನೇ ಕಣಕ್ಕಿಳಿಸಿಬಿಟ್ಟಿದೆ. ಅಲ್ಲದೆ ಇದು ನಟಿ ವರ್ಸಸ್ ರಾಜ್ಯ ಮನೆತನ ಎಂಬ ಭಾರಿ ಜಿದ್ದಾಜಿದ್ದಿಗೂ ಸಾಕ್ಷಿಯಾಗಲಿದೆ. ಕಂಗನಾ ರನಾವತ್ ತಮ್ಮ ತವರು ನೆಲದಿಂದ ಬಿಜೆಪಿ ಹುರಿಯಾಳಾಗಿ ಕಣಕ್ಕಿಳಿದಿದ್ದಾರೆ. ಆದರೆ ಇದು ಕಾಂಗ್ರೆಸ್ಗೆ ನುಂಗಲಾರದ ತುಪ್ಪವಾಗಿದೆ. ಅದೇ ಕಾರಣಕ್ಕೆ ಎಂಬಂತೆ ಅವರನ್ನ ಪರೋಕ್ಷವಾಗಿ ಕೆಣಕಲು ಹೋಗಿ ಸಾಕಷ್ಟು ಎಡವಟ್ಟು ಮಾಡಿಕೊಂಡಿದೆ. ಈಗ ನೇರವಾಗಿ ಬಾಲಿವುಡ್ ಕ್ವೀನ್ ವಿರುದ್ಧ ತಮ್ಮ ಅಭ್ಯರ್ಥಿ ವಿಕ್ರಮಾದಿತ್ಯರನ್ನ ಕಣಕ್ಕಿಳಿಸೋ ಮೂಲಕ ಇಡೀ ರಣಕಣದಲ್ಲಿ ಕಿಡಿ ಹೊತ್ತಿಸಿಬಿಟ್ಟಿದೆ. ಅಷ್ಟಕ್ಕೂ ಕಂಗನಾ ವಿರುದ್ಧ ಕಣಕ್ಕಿಳಿದಿರೋ ಈ ವಿಕ್ರಮಾದಿತ್ಯ ಯಾರು? ಆ ಬಗ್ಗೆ ತೋರಿಸ್ತೀವಿ ನೋಡಿ. ಮಣಿಕರ್ಣಿಕಾ ವಿರುದ್ಧ ವಿಕ್ರಮಾದಿತ್ಯ. ಜನಪ್ರಿಯ ನಟಿಗೆ ಮಾಜಿ ಸಿಎಂ ಮಗನ ಸವಾಲ್. ಯಾರು ಈ ವಿಕ್ರಮಾದಿತ್ಯ ಸಿಂಗ್? ಹಿನ್ನೆಲೆ ಏನು? ಬಿಜೆಪಿ ಕೊಂಚ ಅಚ್ಚರಿಯು ಎಂಬಂತೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಹಿಮಾಚಲ ಪ್ರದೇಶದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಡೆಯನ್ನ ಸಮಯ ಸಿಕ್ಕಾಗಲೆಲ್ಲ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳೋ ಕಂಗನಾ ರಣಾವತ್ರನ್ನ ಕಣಕ್ಕಿಳಿಸಿದೆ. ಇನ್ನು ಇದಕ್ಕೆ ಟಕ್ಕರ್ ಕೊಡೋಕೆ ಅಂತಾನೆ ಅತ್ತ ಕೈಪಡೆ ಕೂಡ ತನ್ನ ಪ್ರಬಲ ನಾಯಕನನ್ನ ಅಖಾಡದಲ್ಲಿ ಕಂಗನಾ ವಿರುದ್ಧ ಕಣಕ್ಕಿಳಿಸ್ಬಿಟ್ಟಿದೆ. ಹೌದು, ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ 16 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿಯನ್ನ ಶನಿವಾರ ಬಿಡುಗಡೆ ಮಾಡಿದೆ. ಹಿಮಾಚಲ ಪ್ರದೇಶದ ಮಂಡಿಯಿಂದ ವಿಕ್ರಮಾದಿತ್ಯ ಸಿಂಗ್ ಅವರನ್ನ ಕಣಕ್ಕಿಳಿಸಿದೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ ಬಾಲಿವುಡ್ ನಟಿ ಕಂಗನಾ ರಣಾವತ್ ವಿರುದ್ಧ ವಿಕ್ರಮಾದಿತ್ಯ ಸಿಂಗ್ ಪೈಪೋಟಿ ನಡೆಸಲಿದ್ದಾರೆ. ಚಂಡೀಗಢದಿಂದ ಮುನೀಶ್ ತಿವಾರಿಗೆ ಟಿಕೆಟ್ ನೀಡಲಾಗಿದೆ. ಇಲ್ಲಿನ ಹಾಲಿ ಸಂಸದ ಕಿರಣ್ ಖೇರ್ ಬದಲಿಗೆ ಸಂಜಯ್ ಟಂಡನ್ಗೆ ಬಿಜೆಪಿ ಟಿಕೆಟ್ ನೀಡಿದೆ.
ಬಾಲಿವುಡ್ ನಟಿ ಕಂಗನಾ ರಣಾವತ್ ಸ್ಪರ್ಧಿಸಿರುವ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಹಿಮಾಚಲ ಪ್ರದೇಶದ ಯುವ ಸಚಿವರಾಗಿ ಹೆಸರು ಗಳಿಸಿರುವ ವಿಕ್ರಮಾದಿತ್ಯ ಸಿಂಗ್ ಅವರನ್ನ ಕಣಕ್ಕಿಳಿಸೋ ಮೂಲಕ ಭಾರಿ ದಾಳ ಉರುಳಿಸಿದೆ. ಅಂದಹಾಗೆ ಯಾರು ಈ ವಿಕ್ರಮಾದಿತ್ಯ ಸಿಂಗ್? ಅಷ್ಟಕ್ಕೂ ಇವರನ್ನೇ ಇಲ್ಲಿ ಕಣಕ್ಕಿಳಿಸಿದ್ದೇಕೆ ಎಂಬುದನ್ನ ಹೇಳ್ತೀವಿ ನೋಡಿ. ವಿಕ್ರಮಾದಿತ್ಯ ಸಿಂಗ್ ರಾಜಕೀಯ ಕ್ಷೇತ್ರದಲ್ಲಿ ಪ್ರಬಲ ನಾಯಕರು. ಶಿಮ್ಲಾ ಗ್ರಾಮಾಂತರ ಕ್ಷೇತ್ರದಿಂದ ವಿಧಾನಸಭೆ ಸದಸ್ಯರಾಗಿದ್ದಾರೆ. ರಾಜ ಮನೆತನದಲ್ಲಿ ಜನಿಸಿದ ವಿಕ್ರಮಾದಿತ್ಯ ಸಿಂಗ್ ಅವರ ಕುಟುಂಬ ರಾಜಕೀಯದಲ್ಲೂ ಮೇಲುಗೈ ಸಾಧಿಸಿದೆ. ದಿವಂಗತ ರಾಜ ವೀರಭದ್ರ ಸಿಂಗ್ ಅವರು ಹಿಮಾಚಲ ಪ್ರದೇಶದಲ್ಲಿ 6 ಬಾರಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ತಾಯಿ ಪ್ರತಿಭಾ ಸಿಂಗ್ ಅವರು ಸಂಸತ್ತಿನ ಸದಸ್ಯೆಯಾಗಿದ್ದಾರೆ. ಅವರ ಪುತ್ರನೇ ವಿಕ್ರಮಾದಿತ್ಯ ಸಿಂಗ್. ಎರಡು 2013ರಲ್ಲಿ ಸಕ್ರಿಯ ರಾಜ್ಯ ರಾಜಕೀಯಕ್ಕೆ ವಿಕ್ರಮಾದಿತ್ಯ ಸಿಂಗ್ ಕಾಲಿಟ್ರು. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ನ ಸಮಿತಿಯಲ್ಲಿ ಸದಸ್ಯರಾಗಿ ತಮ್ಮ ರಾಜಕೀಯ ಪಯಣವನ್ನ ಮುಂದುವರೆಸಿದ್ರು. 2017ರಲ್ಲಿ ಶಿಮ್ಲಾ ಗ್ರಾಮಾಂತರ ಕ್ಷೇತ್ರದಿಂದ ಗೆಲುವು ಸಾಧಿಸಿ ಹಿಮಾಚಲ ಪ್ರದೇಶ ವಿಧಾನಸಭೆಯಲ್ಲಿ ಸದಸ್ಯರಾದರು. 2022ರಲ್ಲೂ ಅದೇ ಕ್ಷೇತ್ರದಿಂದ ಜಯಭೇರಿ ಬಾರಿಸಿ ಶಾಸಕರಾಗಿ ಮುಂದುವರೆದಿದ್ದಾರೆ. 2023 ಜನವರಿ 23ರಂದು ಸುಖ್ವಿಂದರ್ ಸಿಂಗ್ ಸುಕು ಸಚಿವಾಲಯದಲ್ಲಿ ರಾಜ್ಯದ ಲೋಕೋಪಯೋಗಿ, ಯುವ ಸೇವೆ, ಕ್ರೀಡಾ, ನಗರಾಭಿವೃದ್ಧಿ ಸಚಿವರಾಗಿ ಆಯ್ಕೆಯಾದರು. ಇನ್ನು ಸದ್ಯ ಮಂಡಿ ಲೋಕ ಕಣವನ್ನ ವಿಕ್ರಮಾದಿತ್ಯ ಸಿಂಗ್ ತಾಯಿ ಪ್ರತಿಭಾ ಸಿಂಗ್ ಪ್ರತಿನಿಧಿಸುತ್ತಿದ್ದಾರೆ. ಅಲ್ಲದೆ ಕಳೆದ ಬಾರಿ ಹಿಮಾಚಲ ಪ್ರದೇಶದಲ್ಲಿ ಕೈ ಅಧಿಕಾರಕ್ಕೆ ಬರೋದ್ರಲ್ಲಿ ಪ್ರತಿಭಾ ಸಿಂಗ್ ಪಾತ್ರ ಕೂಡ ತುಂಬಾ ದೊಡ್ಡದ್ದು ಎನ್ನಲಾಗಿತ್ತು. ಇನ್ನು ಕಳೆದೊಂದು ತಿಂಗಳ ಹಿಂದೆ ಇದೇ ವಿಕ್ರಮಾದಿತ್ಯ ಸಿಂಗ್ ಇಡೀ ಹಿಮಾಚಲ ಸರ್ಕಾರವನ್ನೇ ಉರುಳಿಸಿಬಿಡ್ತಾರಾ ಎಂಬ ಆತಂಕವೂ ಕೈಗೆ ಶುರುವಾಗಿತ್ತು. ಯಾಕಂದ್ರೆ ಒಂದು ತಿಂಗಳ ಹಿಂದೆ ಹಿಮಾಚಲ ಕಾಂಗ್ರೆಸ್ನಲ್ಲಿ ಭಾರಿ ಅಸಮಾಧಾನ ಸ್ಫೋಟವಾಗಿತ್ತು. ಹಿಮಾಚಲ ಪ್ರದೇಶದಲ್ಲಿ ನಡೆದ ರಾಜಕೀಯ ಬೆಳವಣಿಗೆಗಳಿಂದ ಬೇಸರಗೊಂಡ ಕಾಂಗ್ರೆಸ್ ನಾಯಕ ವಿಕ್ರಮಾದಿತ್ಯ ಸಿಂಗ್ ಸದ್ಯ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ತಮ್ಮ ತಂದೆ ದಿವಂಗತ ವೀರಭದ್ರ ಸಿಂಗ್ಗೆ ಪಕ್ಷ ಸೂಕ್ತ ಗೌರವ ನೀಡಿಲ್ಲ ಎಂಬ ಕಾರಣ ನೀಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಮ್ಮ ತಂದೆ ರಾಜ್ಯದಲ್ಲಿ 6 ಬಾರಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ದರೂ ಅವರಿಗೆ ಗೌರವ ನೀಡುವಂತ ಕೆಲಸ ಯಾವುದೂ ಆಗಿಲ್ಲ. ಈಗ ರಾಜ್ಯದಲ್ಲಿರುವ ಸರ್ಕಾರ ಅವರಿಂದ ರಚನೆಯಾಗಿರುವುದು. ಮಾಲ್ ರೋಡ್ನಲ್ಲಿ ಅವರ ಪ್ರತಿಮೆಗೆ ಸಣ್ಣ ಜಾಗವೂ ಸಿಗಲಿಲ್ಲ. ಇದು ನನ್ನ ತಂದೆಗೆ ಈ ಸರ್ಕಾರ ತೋರಿದ ಅಗೌರವ. ನಾವು ಭಾವನಾತ್ಮಕ ವ್ಯಕ್ತಿಗಳು. ಪೋಸ್ಟ್ಗಳೊಂದಿಗೆ ನಮಗೆ ಯಾವುದೇ ಸಂಬಂಧವಿಲ್ಲ. ಆದರೆ ಇದು ತುಂಬಾ ದುರಾದೃಷ್ಟಕರ. ನನಗೆ ರಾಜಕೀಯವಾಗಿ ಅಲ್ಲ, ಭಾವನಾತ್ಮಕವಾಗಿ ತುಂಬಾ ನೋವಾಗಿದೆ ಎಂದು ಕಾಂಗ್ರೆಸ್ ನಾಯಕ ವಿಕ್ರಮಾದಿತ್ಯ ಸಿಂಗ್ ಹೇಳಿಕೆ ನೀಡಿದ್ರು. ಇದೆಲ್ಲದರ ನಂತರ ವಿಕ್ರಮಾದಿತ್ಯ ಬಿಜೆಪಿ ಸೇರೋ ಕುರಿತು ಸಾಕಷ್ಟು ಊಹಾಪೋಹ ಎದ್ದಿತ್ತು ಕೂಡ. ತಮ್ಮ ಬೆಂಬಲಿಸೋ 14 ಶಾಸಕರೊಂದಿಗೆ ವಿಕ್ರಮಾದಿತ್ಯ ಬಿಜೆಪಿ ಸೇರೋ ಮೂಲಕ ಕೈ ಸರ್ಕಾರದ ಬುಡಕ್ಕೆ ಬಾಂಬ್ ಇಡಬಹುದು ಎಂಬ ಚರ್ಚೆಯೂ ಶುರುವಾಗಿತ್ತು. ಇದೇ ವೇಳೆ ಕರ್ನಾಟಕದ ಕೈ ರಾಜ್ಯಾಧ್ಯಕ್ಷ ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ನೇರವಾಗಿ ಅಖಾಡಕ್ಕಿಳಿದು ಹಿಮಾಚಲ ಕಾಂಗ್ರೆಸ್ ಸರ್ಕಾರ ಉಳಿಸುವಲ್ಲಿ ಯಶಸ್ವಿಯಾಗಿದ್ರು. ಹೀಗೆ ವಿಕ್ರಮಾದಿತ್ಯ ಅಂಡ್ ಟೀಮ್ ಹಿಮಾಚಲ ಪ್ರದೇಶ ಕಾಂಗ್ರೆಸ್ನಲ್ಲಿ ಬಿಗಿ ಹಿಡಿತ ಹೊಂದಿದೆ. ಅಲ್ಲದೆ ಇದೆಲ್ಲದರ ಜೊತೆಗೆ ವಿಕ್ರಮಾದಿತ್ಯ ತಾಯಿ ಮಾಜಿ ಸಿಎಂ ಕೂಡ ಆಗಿರೋ ಪ್ರತಿಭಾ ಸಿಂಗ್ ಸಾಕಷ್ಟು ಪ್ರಭಾವ ಹೊಂದಿದ್ದಾರೆ. ಅಲ್ಲದೆ ಇವರದ್ದು ರಾಜ ಮನೆತನವಾಗಿರೋ ಕಾರಣ ಸ್ಥಳೀಯ ಮಟ್ಟದಲ್ಲೂ ಭಾರಿ ಪರಿಣಾಮ ಬೀರಲಿದೆ. ಇನ್ನು ಈಗ ವಿಕ್ರಮಾದಿತ್ಯ ಸಿಂಗ್ ತಮ್ಮ ತಾಯಿನ ಪ್ರತಿನಿಧಿಸೋ ಮಂಡಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಕಂಗನಾ ರಣಾವತ್ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಇನ್ನು ವಿಕ್ರಮಾದಿತ್ಯರನ್ನ ಛೇಡಿಸುತ್ತಲೇ ಪ್ರಚಾರ ಕಾರ್ಯ ಆರಂಭಿಸಿದ್ದು ಹಿಮಾಚಲ ಪ್ರದೇಶದ ಮಂಡಿ ರಣಕಣ ಕಾಂಟ್ರವರ್ಸಿ ಕ್ವೀನ್ ಕಂಗನಾ ವರ್ಸಸ್ ರಾಯಲ್ ಫ್ಯಾಮಿಲಿಯ ವಿಕ್ರಮಾದಿತ್ಯ ಸಿಂಗ್ ಎಂಬಂತಾಗಿದೆ.
ಒಟ್ಟಾರೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಸ್ತಿತ್ವದಲ್ಲಿದ್ದು ಇಲ್ಲಿ ಕೈಪಡೆ ಮೇಲೆ ಉರಿದುರಿದು ಬೀಳೋ ಕಂಗನಾ ರಣಾವತ್ ಪ್ರಬಲ ಕ್ಷೇತ್ರದಿಂದ ಕಣಕ್ಕಿಳಿದಿರೋದು ಭಾರೀ ಕುತೂಹಲ ಕೆರಳಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.